ಮೊಸಳೆಗಳು ಕಾವಲಿರುವ ನದಿಯ ಮಧ್ಯದ ದೇವಸ್ಥಾನ. ಈ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕ ಭಾಗದ ಕೃಷ್ಣಾ ನದಿಯ ಮಧ್ಯದಲ್ಲಿದೆ. ಈ ದೇವಸ್ಥಾನಕ್ಕ ಯಾರೂ ಹೋಗಂಗಿಲ್ಲ, ಯಾಕಂದ್ರೆ ಇದು ತುಂಬಾನೇ ನಿಗೂಢವಾದ ಮತ್ತು ಅಪಾಯಕಾರಿಯಾದ ದೇವಸ್ಥಾನ. ಅಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ರು ನಾವಿವತ್ತು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ದೇವರಿಗೆ ಪೂಜೆ ಮಾಡಿ ಬರ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಬನ್ನಿ ಹಾಗಾದ್ರೆ ಮತ್ತ್ಯಾಕ್ ತಡ ಮಾಡೋದು, ಆ ಸ್ಥಳ ಯಾವುದು, ಆ ದೇವಸ್ಥಾನ ಯಾವುದು, ಅಲ್ಲಿರೋ ದೇವ್ರು ಯಾರು ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ನಮಸ್ಕಾರ ರೀ ಎಲ್ಲರಿಗೆ, ನಾನ್ ನಿಮ್ ದಾನೇಶ್ ಬಡಿಗೇರ್. ಇಷ್ಟ ದಿನ ನಾನು ಬರೀ ಇನ್ಸ್ಟಾ ಒಳಗ ಅಷ್ಟೇ ಲಾಗ್ಸ್ ಮಾಡ್ತಿದ್ದೆ. ಆದ್ರೆ ನೀವೆಲ್ಲ ಕೇಳಕತ್ರಿ ಯೂಟ್ಯೂಬ್ನಾಗು ಲಾಗ್ಸ್ ಮಾಡಿ ಹಾಕ್ರಿ, ನಾವು ನೋಡ್ತೀವಿ ಅಂತೇಳಿ. ನಿಮ್ಮೆಲ್ಲರ ನಂಬಿಕೆ ಮೇಲೆ ನಾನು ಇವತ್ತು ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ನಾಗ ಲಾಗ್ಸ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಬಂದಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ನಾನ್ ಮೊದಲು ಬಂದಿದ್ದು ನಮ್ಮ ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕ. ಯಾಕಪ್ಪ ಅಂದ್ರೆ ನಾ ಫಸ್ಟ್ ಟೈಮ್ ಲಾಗ್ಸ್ ಮಾಡಾಕ್ತೀನಲ್ರಿ, ಹಂಗಾಗಿ ದೇವರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತೇಳಿ ದೇವರಿಗೆ ಭೇಟಿಯಾಗಿ ಈಗ ನನ್ನ ಮುಂದಿನ ಪಯಣವನ್ನ ಶುರು ಮಾಡ್ತೀನಿ ನೋಡ್ರಿ. ನಮ್ಮ ಬಸವನ ಬಾಗೇವಾಡಿಯು ಸಹ ಪ್ರವಾಸಿ ತಾಣ ನೋಡ್ರಿ, ಯಾಕಂದ್ರ ಶ್ರೀ ಬಸವೇಶ್ವರರು ಹುಟ್ಟಿದ ಊರು ನಮ್ಮ ಬಸವನ ಬಾಗೇವಾಡಿ. ಅದಕ್ಕಾಗಿ ನಮ್ಮ ಊರಿಗೆ ಹಲವಾರು ಜನ ಪ್ರವಾಸಕ್ಕಂತೆ ಬರ್ತಾರ ನೋಡ್ರಿ. ಇನ್ನು ನಮ್ಮೂರಿನ ಬಸವೇಶ್ವರ ದೇವಸ್ಥಾನದ್ದು ಲಾಗ್ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ಮಾಡಿ ಹಾಕ್ತೀನಿ. ಇಲ್ಲಿ ಬಂದ್ರು ಈಗ ನಮ್ ಜೊತೆ ಹೋಗೋರು, ಇವ್ರ ಜೊತೆ ಸೇರಿಸಿ ನಾವು ಹೊಂಟೇವಿ ಈಗ. ಇವ್ರ ಹೆಸರು ಸತೀಶ್ ಅಂತ ಹೇಳಿ. ಇವರೇ ನೋಡ್ರಿ ಆ ನಿಗೂಢ ದೇವಸ್ಥಾನಕ್ಕ ಪೂಜೆ ಮಾಡಕ್ ಹೋಗುದು. ಪೂಜೆ ಮಾಡಿದವಾಗ ಒಮ್ಮೆ ಇವ್ರು ವಾಟ್ಸಪ್ ಸ್ಟೇಟಸ್ ನಲ್ಲಿ ಆ ದೇವಸ್ಥಾನದ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಫೋಟೋಗಳನ್ನ ಹಾಕ್ತಿದ್ರು. ಅದನ್ನ ನೋಡಿದಾಗ ಒಮ್ಮೆಲ್ಲ ನನಗೂ ಅನಿಸ್ತಿತ್ರಿ, ಈ ಜಾಗ ಯಾವ್ದಿರ್ಬೋದು, ಎಲ್ಲಿರ್ಬೋದು, ಇವ್ರು ಆ ನೀರೊಳಗ್ ಹೋಗಿ ಯಾವ ತರ ಪೂಜೆ ಮಾಡಿ ಬರ್ತಾರ, ಇವ್ರಿಗೆ ಭಯನೇ ಆಗೋದಿಲ್ವಾ? ಈ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅವ್ರ ಕಡೆನೇ ಇತ್ತು. ಹಾಗಾಗಿ ನಾ ಹೋಗಿ ಅವ್ರಿಗೆ ಭೇಟಿಯಾಗಿ ಆ ಜಾಗ ಯಾವ್ದು, ಆ ದೇವಸ್ಥಾನ ಯಾವ್ದು ಅನ್ನೋ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡೇರಿ. ಎಲ್ಲವನ್ನ ತಿಳ್ಕೊಂಡ ನಂತರ ಆ ದೇವಸ್ಥಾನಕ್ ಹೋಗ್ಬೇಕನ್ನೋ ಕುತೂಹಲ ನನಗ್ ಬಹಳ ಜಾಸ್ತಿ ಆಯ್ತು ನೋಡ್ರಿ. ಅವಾಗ ನಾನು ಅವ್ರಿಗೆ ಕೇಳ್ಕೊಂಡೇರಿ, ನನ್ನನ್ನು ಆ ದೇವಸ್ಥಾನಕ್ಕ ಕರ್ಕೊಂಡ್ ಹೋಗ್ರಿ ಅಂತೇಳಿ. ಅವಾಗ ಅವ್ರು ಹೇಳಿದ್ರು, ಖಂಡಿತ ಕರ್ಕೊಂಡ್ ಹೋಗ್ತೀನಿ, ನಿಮ್ಮಿಂದಾದ್ರೂ ಆ ದೇವಸ್ಥಾನ ಎಲ್ಲಿ ಐತೆ ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅಂತೇಳಿ ಅವ್ರ ಇವತ್ತ ನನ್ನನ್ನು ಅವ್ರ ಜೊತೆ ಕರ್ಕೊಂಡ್ ಹೊಂಟಾರ ನೋಡ್ರಿ. ಈಗ ನಾವು ಹೋಗ್ತಾ ಇರುವ ಸ್ಥಳ ನಮ್ಮ ಬಸವನ ಬಾಗೇವಾಡಿಯಿಂದ 33 ಕಿಲೋಮೀಟರ್ ದೂರದಲ್ಲಿ ಐತ್ ನೋಡ್ರಿ. ಮೊದಲಿಗೆ ಹೆಬ್ಬಾಳ ಗ್ರಾಮ, ನಂತರ ನಿಡಗುಂದಿ, ಕೊನೆಯದಾಗಿ ಬರುವುದೇ ಯಲಗೂರ ಗ್ರಾಮ. ಯಲಗೂರು ಗ್ರಾಮಕ್ಕೆ ನಾವು ಮೊದಲು ಹೋದ ತಕ್ಷಣ ಭೇಟಿ ನೀಡಿದ್ದು ಆಂಜನೇಯನ ದೇವಸ್ಥಾನಕ್ಕೆ. ಈ ಆಂಜನೇಯ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದೈತ್ ನೋಡ್ರಿ. ಈ ದೇವಸ್ಥಾನಕ್ಕ ಪ್ರತಿದಿನವೂ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಭೇಟಿಯನ್ನ ನೀಡ್ತಾರ ನೋಡ್ರಿ. ಎಲ್ಲರೂ ಸೇರಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದೇವಿ. ಅಲ್ಲಿಂದ ಮುಂದಿನ ದಾರಿಯನ್ನ ಹಿಡಿದ ನಾವು ಈಗ ಹೊರಟಿದ್ದು ಆ ನಿಗೂಢ ದೇವಸ್ಥಾನದ ಕಡೆಗೆ. ಸುತ್ತಲೂ ಹಸಿರು ಮತ್ತು ದೊಡ್ಡ ಗಿಡ ಮರಗಳನ್ನು ಹೊಂದಿರುವ ಈ ದಾರಿಯನ್ನ ನಾವು ಹಿಡಿದು ಬಂದು ಕೊನೆಗೆ ತಲುಪಿದ್ದು ನದಿಯ ದಡದ ನೀರಿನ ಪಂಪ್ ಹೌಸ್ ಹತ್ತಿರ. ಇಲ್ಲಿಂದ ನಾವು ಆ ದೇವಸ್ಥಾನವನ್ನ ತಲುಪಬೇಕಪ್ಪ ಅಂದ್ರ ಈಗ ನಮಗ ದೋಣಿ ಅವಶ್ಯಕತೆ ಐತ್ ನೋಡ್ರಿ. ಹಡಗಿನವರು ಬರುವುದು ಒಂದ್ ಸ್ವಲ್ಪ ತಡವಾಗಿದ್ರಿಂದ ನಾ ಇಲ್ಲಿ ಒಬ್ಬ ಸಣ್ಣ ಹುಡುಗ ಮೀನುಗಳನ್ನ ಹಿಡಿಯುವುದನ್ನ ನೋಡಾಕ್ ಬಂದಿ ನೋಡ್ರಿ. ಇಲ್ಲಿ ಅದೇನದ್ರು ಡಬ್ಬಿ ಒಳಗಿರು ಹುಳ. ಎಷ್ಟ್ ಮೀನ ಹಿಡಿದಿ? 4 ಹಿಡಿದೆ. ಈಗ ನಾವಿರುವುದು ಕೃಷ್ಣಾ ನದಿಯ ದಂಡೆಯ ಮೇಲೆ. ಈ ಸ್ಥಳ ಅಂತೂ ನೋಡಾಕ ಬಹಳ ಚಂದ ಐತ್ ನೋಡ್ರಿ. ಇಲ್ಲಿ ಜಳಕ ಮಾಡಕ್ ಬಂದವ್ರು ಇಲ್ಲೆಲ್ಲ ಅರಿಬಿಯದು ಹೋಗುದೆಲ್ಲ ಹೊಲಸ್ ಮಾಡ್ಯಾರ ನೋಡ್ರಿ. ಮತ್ತಿನ್ನ ಊರಾಗಿನ ಜನನು ತಂದು ಇಲ್ಲೇ ಕಸ ಹಾಕ್ತಾರ ನೋಡ್ರಿ. ಮನಿ ಮುಂದೆ ಮುನ್ಸಿಪಾಲ್ಟಿ ಗಾಡಿ ಬಂದ್ರು ಕಸದ ಗಾಡಿ ಹಾಕುದ್ ಬಿಟ್ಟು ಇಲ್ಲಿ ತಂದ್ ಈ ತರ ಕಸ ಹಾಕಿ ಇಷ್ಟೆಲ್ಲ ಹೊಲಸ್ ಮಾಡ್ತಾರ ನೋಡ್ರಿ. ಈಗ ನಾವು ಹೋಗಬೇಕಾದ ಸ್ಥಳ ಯಾವ್ದಪ್ಪ ಅಂದ್ರೆ ಈ ನದಿಯ ಮಧ್ಯ ಭಾಗದಲ್ಲಿರುವ ಈ ದೇವಸ್ಥಾನಕ್ಕೆ. ಈ ದೃಶ್ಯವನ್ನ ನೋಡಿದ ನಂತರ ಯಾರು ಈ ದೇವಸ್ಥಾನಕ್ಕೆ ಹೋಗುವುದೇ ಇಲ್ಲ, ಯಾಕಂದ್ರೆ ಈ ಜಾಗದೊಳಗ ಮೊಸಳೆಗಳದಾವ್ರಿ. ಈಗ ನೀವು ದೂರಿಂದ ನೋಡ್ತಿರ್ಬೋದು, ಇಲ್ಲಿ ಒಂದು ಮೊಸಳೆ ಮಲ್ಕೊಂಡೈತಿ, ನಿಮ್ಗೆ ಕಾಣಕತ್ತಿರ್ಬೋದು. ಅಂತದ್ರಾಗ ಈ ಜಾಗಕ್ಕೆ ಹೋಗಿ ಇವತ್ ನಾವು ಪೂಜೆ ಮಾಡ್ಬೇಕಂತ ಪೂಜೆ ಸಾಮಾನುಗಳನ್ನು ತಂದೇವ್ ನೋಡ್ರಿ. ಹಲೋ ಹಲೋ ಹಲೋ, ಮೈಕ್ ಚೆಕ್ ಮಾಡಕತ್ತೀವ್ರಿ ನಾವು. ಈಗ ನಾವು ಹೊಳಿ ಒಳಗೆ ಹೋಗಕ್ಕೆ ತಯಾರಾಗೀವಿ. ಆ ಹೊಳಿ ಒಳಗೆ ಹೋಗ್ಬೇಕಂದ್ರೆ ಮೊದಲು ನಾವು ಇಲ್ಲೊಂದು ಸ್ವಲ್ಪ ಕಾಲ್ದಾರಿ ಐತಿ, ಕಾಲ್ದಾರಿ ಹಿಡ್ಕೊಂಡು ಈಗ ನಾವು ಹೊಂಟೇವಿ ಆ ದೇವಸ್ಥಾನದ ಹತ್ರ. ಅದು ಯಾವ ದೇವಸ್ಥಾನ ಅಂತೇಳಿ ನಿಮಗೆ ತೋರಿಸ್ತೀನಿ, ನೋಡಾಕತ್ತೀರಿ ಎಲ್ಲ ದಾರಿಲೈತೆ ನೋಡ್ರಿ.
ಹೊಂಟೇವಿ ಈಗ ನಾವು ನೋಡ್ರಿ ನಮ್ಮ ಮುಂದಿನ ಚಿತ್ರಣ ಯಾವ ಥರ ಐತೆ ಅಂತ ನೋಡ್ರಿ. ಇಂಥ ಸ್ಥಳದೊಳಗೆ ಹಾದು ಅಡ್ವೆಂಚರ್ ಮಾಡಕ್ಕೆ ಹೊಂಟ್ಬಿಟ್ಟೆವು ನಾವು. ಒಂದು ಹೊಸ ನನ್ನ ಫಸ್ಟ್ ಲಾಗ್ ಎಲ್ಲಿಂದ ಶುರು ಆಗ್ಬೇಕಂದ್ರೆ ಫುಲ್ ಒಟ್ಟು ಡೇಂಜರಸ್ ಆಗಿರ್ಬೇಕು. ನೀವು ನೋಡಿರ್ಬಾರ್ದು ಅಂಥ ಜಾಗ. ಅಂಥ ಜಾಗಕ್ಕೆ ನಾ ಕರ್ಕೊಂಡು ಹೊಂಟೀನಿ ಇವತ್ತು ನಿಮ್ಗೆ. ಇದೇ ಹಡಗದೊಳಗೆ ನಾವು ಹೊಂಟೀವಿ ಈಗ. ತಿಪ್ಪಣ್ಣವ್ರ ಹತ್ತ ಬೋಟ್ ತೊಗೊಂಡು ನಮಗೆ ಕರ್ಕೊಂಡು ಹೊಂಟಾರೆ. ನೀರು ಬರಾಕತ್ತೀರಿ ಅದ್ರಾಗ ಒಳಗೆ ಮುಣಗಂಗಿಲ್ಲ ಅಷ್ಟೇ. ಅಂಜಬೇಡ್ರಿ ಸ್ವಾಮಿಗಳು ನೀವು. ಮೀನಾದೆಲ್ಲ ಹಿಡಿತೀರೇನ್ರಿ ನೀವು? ಈಗ ಬೋಟಿಂದ ಫುಲ್ ಸೆಟಪ್ ಮಾಡ್ಕೊಳಕತ್ತಾರೆ ಇವರು. ಯಾವ ಥರ ಸೆಟಪ್ ಮಾಡ್ಕೋತಾರೆ ನೋಡ್ರಿ. ಬೋಟಿನ ಸೆಟಪ್ ಅಂತೂ ರೆಡಿ ಆಯ್ತು ಈಗ. ಮತ್ತೇನೇನು ತಗೋತಾರ ನೋಡ್ರಿ. ಎಲ್ಲ ಸೆಟಪ್ ಮಾಡ್ಕೊಂಡು ದೋಣಿಯನ್ನು ನೀರೊಳಗೆ ಇಳಿಸಿದ್ರಿ. ಈಗ ನೋಡ್ರಿ ನಾವು ಈಗೆಲ್ಲ ಹೋಗಕ್ಕೆ ತಯಾರಾಗೋನು. ಚಪ್ಪಲಿಗಳನ್ನ ಇಲ್ಲೇ ಬಿಟ್ಬಿಡ್ತೀವಿ ನಾವು. ಅಲ್ಲಿ ಹೋದ್ಮ್ಯಾಗ ಮತ್ತೆ ಕಷ್ಟ ಆಗುತ್ತೆ ಎಲ್ಲ. ಥ್ಯಾಂಕ್ ಯು ತಂದು ನಮಗೆ ಬಿಟ್ಟರೆ ಇಲ್ಲಿ. ಈಗ ನೀರೊಳಗೆ ಕಾಲಿಟ್ಕೊಂತ ನಾವು ಹೊಂಟೀವಿ. ಮೊದಲು ಹೆಜ್ಜೆ ಇಟ್ಟೇವಿ. ನಮಗೊಂದು ಸ್ಪೆಷಲ್ ಸೀಟ್ ಕೊಟ್ಟಾರ ವಿಡಿಯೋ ಮಾಡಕ್ಕಂತೇಳಿ. ಓಂ ನಮಃ ಶಿವಾಯ. ಕರ್ಕೊಂಡು ಹೊಂಟ್ರಿ ಈಗ ನಮಗೆ. ಈಗ ನಾವು ಅಲ್ಲಿ ಕಾಣಿಸ್ತಾ ಇರುವ ದೇವಸ್ಥಾನಕ್ಕೆ ಹೊಂಟೀವಿ. ನೋಡ್ಬೋದು ಯಾವ ಥರ ಹೊಂಟೀವಿ ನಾವೆಲ್ಲ. ನದಿ ಒಳಗೆ ಸ್ವಾಮಿಗಳು ನೋಡ್ರಿ ಹಂಗೆ ಹುಡ್ ಹಾಕ್ಸಿ ನಮ್ಮ ಮುಂದೆ ಕರ್ಕೊಂಡು ಹೊಂಟ್ರೆ. ಯಾವ ಥರ ನಡೆಸ್ತಾರೆ ನೀವು ನೋಡ್ಬೋದು ಇಲ್ಲಿ. 28 ಸ್ಪೀಡ್ ಒಳಗೆ ಐತ್ರಿ. ನಮಗೂ ಒಟ್ಟು ಹಿಂಗೆ ಎಲ್ಲಿ ಬೋಟ್ ಒಳಗೆ ಅದು ಹೋಗಿ ರೂಢ ಇದ್ದಿದ್ದಿಲ್ಲ. ಫಸ್ಟ್ ಟೈಮ್ ನಾನು ಹೊಂಟೀನಿ. ಲಾಗ್ ಮಾಡಿ ಏನೋ ಒಂದು ತೋರಿಸ್ಬೇಕು ಮಂದಿಗೆ ಅಂತೇಳಿ. ನೋಡ್ತಿರ್ಬೋದು ನೀವೆಲ್ಲ ಸುತ್ತಲ ಜಾಗ ಯಾವ ಥರ ಐತೆ ಅಂತೇಳಿ. ಫುಲ್ಲು ನದಿ ಒಳಗೆ ಹೊಂಟೀವಿ ಈಗ. ನಾವು ಹೋಗೋ ಜಾಗದೊಳಗೆ ಮೇನಲ್ಲಿ ಈ ಸದ್ ಮಸೂಳಿ ಅದಾವ ರೀ. ಮಸೂಳಿ ಏನ್ರಿ? ಮಸೂಳಿ ಅದಾವಂತ ಈಗ ಆಲ್ರೆಡಿ ಅಲ್ಲಿ ಕಲ್ಲಿನ ಮ್ಯಾಗ 2 ಕಾಣ್ಸಾಕತ್ತಾವಂತವ್ರಿಗೆ. ನಾ ಫಸ್ಟ್ ಟೈಮ್ ನೋಡಾಕತ್ತಿರೋದ್ರಿಂದ ನನಗೆ ಗೊತ್ತಾಗಂಗಿಲ್ಲ. ಅವರು ಡೈಲಿ ಆ ಕಲ್ಲು ನೋಡ್ತಿರ್ತಾರೆ, ಹಾಗಾಗಿ ಅವ್ರಿಗೆ ಗೊತ್ತಿರ್ತೈತಿ ಅದ್ರ ಮ್ಯಾಗ ಏನದಾವು ಏನಿಲ್ಲ ಅಂತೇಳಿ. ನೋಡೋಣಂತ್ರಿ. ನಾ ಕಟ್ಟಿಗೆ ಮ್ಯಾಗ ಕುಂತೀನಿ ಇಲ್ಲಿ. ನೋಡ್ರಿ ಯಾವ ಥರ ಹೊಂಟೀವಿ ನಾವು. ಹೆಂಗೈತೆ ಜಾಗ ಹಿಂಗಿಲ್ಲ. ನಾನು ನಡೆಸ್ತೀನಿ, ನಾನು ಕಲಿಯಾಕತ್ತೀನಿ ರೀ. ಆ್ಯಕ್ಚುಲಿ ಮಸೂಳಿ ಅದಾವ್ರಿ ಅಲ್ಲಿ ಕಾಣಕತ್ತೈತೆ ನನಗೊಂದು ಈಗ ದೂರಿಂದ. ಯಪ್ಪ ಫಸ್ಟ್ ಟೈಮ್ ಲಾಗ್ ಮಾಡಕ್ಕೆ ಬಂದೀನಿ. ಇದೇ ನಾನು ಲಾಸ್ಟ್ ಲಾಗ್ ಆಗ್ಬಾರ್ದು ಅಷ್ಟೇ. ಆಗಂಗಿಲ್ಲ. ಯಪ್ಪೋ ಮಸೂಳಿ ಭಾಳ ದೊಡ್ಡದೈತ್ರಿ ಯಪ್ಪ. ನನಗೆ ಕಾಣಕತ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು. ಎಂಥ ಜಾಗದೊಳಗೆ ನಾವು ಹೊಂಟೇವಂದ್ರಿ ಈ ಸದ್ದ ನೋಡ್ರಿ. ನಮ್ಮ ಹಿಂದೆ ಬ್ರಿಡ್ಜ್ ವ್ಯೂ ನೋಡ್ರಿ. ಈಚೆ ಕಡೆ ಊರು ನೋಡ್ರಿ. ಆಚೆ ಕಡೆ ನೋಡಿದ್ರೆ ಡ್ಯಾಮ್ ನೋಡ್ರಿ. ನಿಮ್ಮ ಹೆಸರು ಏನ್ರಿ? ತಿಪ್ಪಣ್ಣವರು ನಮಗೆ ಈ ಹಡಗೊಳಗೆ ಕರ್ಕೊಂಡು ಹೊಂಟ್ರಿ ಇವತ್ತು. ಇದಕ್ಕೇನಂತೀರಿ? ನಾವು ಹಡಗ ಅಂತೀವ್ರಿ, ನೀವೇನಂತೀರಿ? ಏನ್ರಿ? ಓಡಿ. ಇದಕ್ಕೆ ಅವರು ಓಡಿ ಅಂತಾರತ್ ನೋಡ್ರಿ. ಓಡಿ ಇದು ಆ್ಯಕ್ಚುಲಿ. ನಾವು ಅಂತೀವಿ ಹಡಗ ಅಂತೇಳಿ, ಯಾಕಂದ್ರೆ ನಮ್ಗೆ ಗೊತ್ತಿರಂಗಿಲ್ಲ ಇಂಥವೆಲ್ಲ. ಬಂದೇ ಬಿಟ್ವಿ ಈಗ ನಾವು ಫೈನಲಿ ಇಲ್ಲೇ ದೇವರ ಗುಡಿ ಹತ್ತಿರ. ಹೊಣ್ತು ನೀರೊಳಗೆ ಹೊಣ್ತು. ಈಗ ಅದು ನೋಡ್ರಿ ನೀರೊಳಗೆ ಹೊಂಟೈತಿ ಮಸೂಳಿ. ನಾ ಸುಳ್ಳು ಹೇಳಾಕ್ತಿಲ್ಲ, ಕರೆನೇ ಐತಿ. ನೀರೊಳಗೆ ಹೋಯ್ತಿ ಇವಾಗ ಮಸೂಳಿ. ಈಗ ಈ ವಿಡಿಯೋನ ಸ್ವಲ್ಪ ಸ್ಲೋ ಮೋಷನ್ ಮಾಡಿ ನೋಡ್ರಿ. ಈಗ ಅಲ್ಲಿ ನೀವು ನೋಡ್ತಿರ್ಬೋದು ನೀರೊಳಗೆ ನಿಧಾನವಾಗಿ ಮಸೂಳಿ ಹೊಂಟೈತಿ ನೋಡ್ರಿ ನೀರೊಳಗೆ. ಆದರೂ ನಾವು ಮಸೂಳಿ ನೋಡ್ಬೇಕಂತ ಮಾಡಿದ್ವಿ. ಅದು ನಾವು ಬರೋ ಗದ್ದಲಕ್ಕೆ ಅದು ನೀರೊಳಗೆ ಇಳಿದು ಬಿಟ್ಟೈತಿ. ಈಗ ನೋಡೋಣ್ರಿ ಅಲ್ಲಿ ಹೋದ್ಮ್ಯಾಗ ಮತ್ತದು ಏನ್ರಿ ಕಾಣಿಸ್ತೈತಿ ಅಂತ ನೋಡ್ತೀನಿ ಅಂತ ತೋರಿಸ್ತೀನಿ ಅಂತ ನಿಮ್ಗೆ. ಈಗ ಅದು ಮಾಯನೇ ಆಗ್ಬಿಡ್ತು ನೀರೊಳಗೆ. ಎಲ್ಲಿ ಹೋಗೈತಂತೆ ಗೊತ್ತಾಗತ್ತಿಲ್ಲ. ನಾವು ಅಲ್ಲಿ ಹೋದ್ಮ್ಯಾಗ ಮತ್ತೆ ಬಂದ್ಬಿಡ್ತಂದ್ರೆ
ಅಯ್ಯಪ್ಪ ಒಳಗ್ ಚಿಕನ್ ಒಳಗೆ ನೀರ್ ಒಳಗೆ ಜಿಗ ಅಂತ ನಾವೇನ್ ಅಂಜಿಲ್ರಿ ನಮ್ಮನ್ನ ನೋಡಿ ಅದ ಅಂಜಿ ಹೋತ್ರಿ ಅದೇ ಅಂಜ್ ಹೋಗೈತ್ರಿ ಈಗ ಹೆಂಗ್ ಮಾಡಿದ್ರಿ ಈಗ ನಿಂಗಾದ್ರೆ ಒಳಗ್ ಹೋಗ್ತೀನಿ ಮನುಷ್ಯಾರ ನೋಡಿಕ್ಸಿಂದ ಮೊಸಳಿನ ಅಂಜೈತ್ರಿ ಆದ್ರೆ ಅಲ್ಲಿ ಹೋದ್ಮ್ಯಾಗ ಮತ್ತೆ ನಾವು ಅಂಜೋಕಾಕೈತೆ ಅಷ್ಟೇ ಮತ್ತೇನಿಲ್ಲ. ಆದ್ರೂ ಭಾಳ ದೊಡ್ಡದಿತ್ತು ಮೊಸಳಿ, ಸುಳ್ಳು ಅಂತರಲ್ಲ. ಅವ್ರು ಒತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥ ಜಾಗಕ್ಕೆ ನಾ ಬಂದೀನಿ ಫಸ್ಟ್ ಟೈಮ್ ನೀವು ತೋರ್ಸಾಕ. ಈ ಜಾಗ ಇನ್ನೂ ತನಕ ಯೂಟ್ಯೂಬ್ನಾಗ ಯಾರೂ ತೋರ್ಸೇ ಇಲ್ಲ, ಹೌದಿಲ್ರಿ? ಈ ಜಾಗಕ್ಕೆ ಯಾರು ಬಂದೇ ಇಲ್ಲ ಆ್ಯಕ್ಚುಲಿ. ಇವ್ರೊಬ್ರು ಫಿಕ್ಸ್ ಕಾಯಂ ಬರ್ತಾರೆ ಇಲ್ಲಿಗೆ, ಪೂಜೆ ಮಾಡ್ತಾರೆ ಹೊಕ್ಕಾರ ಅಷ್ಟೇ. ಅವ್ರು ಬರ್ತಿದ್ರು. ಈ ಜಾಗ ಅವ್ರು ಬೇರೆ ವಾಟ್ಸಪ್ನಾಗ ಸ್ಟೇಟಸ್ ಇಡ್ತಿದ್ರು, ಯಾವಾಗಲೂ ಪೂಜೆ ಮಾಡಿ ಬಂದ್ಕಿಂದ ಇದು ಎಲ್ಲೈತೆ ಅಂತ ತೆಗ್ಸಿಂದ ನಾನೇ ಒಂದು ಇದ್ರ ಮ್ಯಾಗ ಏನಂತಾರೆ ಅದಕ್ಕೆ ನಾನು ನೋಡ್ಬೇಕು ಈ ಜಾಗ ಎಲ್ಲೈತೆ ಅಂತ ತೆಗ್ಸಿಂದ ಒಂದು ಹುಮ್ಮಸ್ನೊಳಗೆ ಈ ಜಾಗಕ್ಕೆ ಬಂದೀನಿ. ಈಗ ನೋಡ್ರಿ ಅಲ್ಲಿ ಬ್ರಿಡ್ಜ್ ಐತಿ, ನಾವು ಆಗ ನಿಂತಿದ್ದ ಜಾಗ ಅಲ್ಲೇ ಐತಿ. ಈಗ ನಾವು ಇಲ್ಲಿ ಬಂದೇವಿ. ಮೊಸಳಿ ಮುಕ್ಕೊಂಡಿದ್ದ ಜಾಗ ಅಲ್ಲಿ, ಮೊಸಳಿ ಮುಕ್ಕೊಂಡಿದ್ದ ಜಾಗನೂ ಇಲ್ಲೇ ಐತ್ರಿ. ಈ ಗುಡಿ ಒಂದ್ ರೌಂಡ್ ಹೊಡೆದ್ರ ಭೀಮನ ಕೊಳದಿಂದ ಕೈಲಾಸ ಮುಖದಂಗ ನೋಡ್ರಿ. ಕೈಲಾಸ ಬಾಗಿಲ 3 ರೌಂಡ್ ಹೊಡಿಬೇಕು ಅದನ್ನ. 3 ರೌಂಡ್ ಹೊಡಿಬೇಕು ಕೆಳಗ ಹಿಡ್ಕೊಂತ ಬಂತು ನೋಡ್ರಿ. ಇಲ್ಲಿ ಈ ಸೈಡ್ ಕೂತ ನಡ್ಕೊತ ಹೋಗ್ಬೇಕು, ಈ ಸೈಡ್ ಹೋಗಿ ನೀವು, ನನಗೇನು ತೊಂದರೆ ಇಲ್ಲ. ಗುಡಿ ಬಂತು. ಇನ್ನೇಗ ಆ ಮೊಸಳಿ ಇಲ್ಲೇ ಮಲ್ಕೊಂಡಿತ್ತು ಇದೇ ಕಲ್ಲಿನ ಮ್ಯಾಗ. ನೀವೆಲ್ಲ ನೋಡಿದ್ರಿ. ಅದು 7 ಲಕ್ಷ ನೀರೊಳಗೆ ಹಿಂಗೆ ಬಂದೈತಿ. ಆದ್ರೆ ಬಂದ ಮ್ಯಾಗ ಅದು ಎಲ್ಲಿ ಹೋಗೈತೆ ಅಂತ ನನಗಂತೂ ಕಾಣಾಕ್ತಿಲ್ಲ. ಕಾಣಿಸ್ತೈತೇನ್ರಿ ಎಲ್ಲರಿ? ಮೊಸಳಿ ಇಂಥ ನಡು ನೀರೊಳಗೆ ನಡ್ಬರ್ಕ್ ಮುಕ್ಕೊಂಡಿತ್ತದು. ಇನ್ನೇಗ ನೀವು ನೋಡಿದ್ರಿ. ಈಗ ನಾವು ಈ ಗುಡಿ ಒಳಗೆ ಹೊಂಟೇವಿ. ಅವರೆಲ್ಲ ಹೇಳ್ತಾರೆ ಕರೆಕ್ಟ್ ಯಾವಾಗ ಇಳಿಬೇಕು ತೆಳಗೆ, ಯಾವಾಗಿಲ್ಲ ಎಲ್ಲ ನಮಗೆ ಗೈಡ್ ಕೊಡ್ತಾರೆ ಅವ್ರು ಚೆಂದಾಗೆ. ಅಲ್ಲಿ ತೆಳಗೆ ಕಲ್ಲದು ಇರ್ತಾವೆ, ಕಲ್ಲು ಬಡಿತಿರ್ತಾವೆ ಹಡಗಿಗೆ. ಅದಕ್ಕಾಗಿ ಇಲ್ಲೈತೆ ನೋಡ್ರಿ ಈಗ ದೇವಸ್ಥಾನ. ನೀವು ಇಳದೇ ಬರ್ತೀರೇನ್ರಿ? ಹಾಂ ಮೊಸಳಿಗೆ ಅಂಜಿದ ಸ್ವಾಮಿಗಳಿವರು ಮೊಸಳಿಗೆ ಅಂಜಾರ ನೋಡೋಣಂತ. ಈಗ ನಾವು ಬಂದೇವಿ ಕರೆಕ್ಟ್ ದೇವಸ್ಥಾನದ ಮುಂದೆ. ಇರ್ಲಿ ಆದ್ರೂ ಸ್ವಲ್ಪ ಪ್ರಕೃತಿಗೆ ಹೆದರ್ಬೇಕಾಕದ. ಇದೇ ದೇವಸ್ಥಾನ. ಈಗ ಈ ದೇವಸ್ಥಾನ ಇಲ್ಲೈತಿ. ನಾವು ಅಲ್ಲಿಂದ ಬಂದೇವಿ, ಅಲ್ಲಿಂದ ಈಗ ಇಲ್ಲಿಗೆ ಬಂದೀವಿ. ತೆಳಗೆ ನೋಡ್ರಿ, ತೆಳಗೆ ಯಾವ ಥರ ಐತಿ. ಇವ್ರಿಗೆ ಇಳಿತಾರೆ ತೆಳಗೆ ಇಳಿದ ಹೋಗಿ ಪೂಜೆ ಮಾಡ್ತಾರಂತ. ಈಗ ಇದೇ ಮೊಸಳಿ ಇತ್ತಲ್ಲಿ, ಆದ್ರೆ ಇವ್ರು ಅಂಜಾಕತ್ತಿಲ್ಲ. ಅದಕ್ಕೆ ಅಂಜಲಾರ್ರಿ ಇಲ್ಲಿ ಒಳಗೆ ಹೊಂಟಾರ. ಈಗ ಒಳಗೆ ಹೋಗಿ ಒಳಗೆ ಹೊಂಟಾರ. ಇಲ್ಲೇ ನನ್ನ ಕೈಯಾಗ ಹೋಯ್ತ್ರಿ. ನರ್ಮದಾ ದೇವಿ ಕೂತಾಳ. ಹಾಂ, ಇದು ಯಾವ ದೇವಸ್ಥಾನ ಅಂತ ನಾನು ನಿಮಗೆ ಇಷ್ಟೋ ತನಕ ಹೇಳಿಲ್ಲ. ಇಲ್ಲಿ ನೀರು ಇರುವುದರಿಂದ ಇದ್ರೊಳಗೆ ಈ ಸದ್ ಯಾವ ಮೂರ್ತಿ ಐತೆ ಅಂತೇಳಿ ನಿಮಗೆ ಕಾಣುವುದೂ ಇಲ್ಲ. ಹಾಗಾಗಿ ಇದು ಯಾವ ದೇವಸ್ಥಾನ ಅಂತ ನಾನೇ ಹೇಳ್ತೀನಿ ಕೇಳ್ರಿ. ಇದು ಶಿವನ ದೇವಸ್ಥಾನ. ಊರ್ನವ್ರೆಲ್ಲರೂ ಇದನ್ನ ಶಂಕರಲಿಂಗನ ಗುಡಿ ಅಂತನೂ ಕರೀತಾರ ನೋಡ್ರಿ. ಈ ಶಂಕರಲಿಂಗನ ದೇವಸ್ಥಾನ ನಮ್ಮ ಯಲಗೂರದ ಕೃಷ್ಣಾ ನದಿಯ ಮಧ್ಯ ಭಾಗದಲ್ಲಿ ಇರುವುದರಿಂದ ಮತ್ತಿಲ್ಲಿ ಮೊಸಳೆಗಳು ಸಹ ಇರುವುದರಿಂದ ಎಲ್ಲರೂ ಭಯ ಪಟ್ಕೋತಾರೆ ಇಲ್ಲಿಗೆ ಬರಾಕ. ಹಾಗಾಗಿ ಇಲ್ಲಿ ಬಂದು ಯಾರು ಪೂಜೆನೂ ಮಾಡೋದಿಲ್ಲ. ಇವ್ರೊಬ್ಬರೇ ಭಕ್ತಿ ಹೆಚ್ಚಾಕಿಸಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿ ಹೋಗ್ತಾರ ನೋಡ್ರಿ ಅವಾಗವಾಗ. ಸುತ್ತಲೂ ನದಿ, ಕೃಷ್ಣಾ ನದಿ ನಡಬರ್ಕ್ ಅದೇವ್ರಿ. ಕೃಷ್ಣಾ ನದಿ ನಡಬರ್ಕ್ ನಾವು ಅದೇವಿ. ಈಗ ನೋಡ್ಬೋದು ನೀವು. ಮೊಸಳಿ ನೋಡಿರಲ್ಲ, ನನಗಂತೂ ಬರೀ ಮೊಸಳಿ ನೆನಪಾಗತೈತಿ ಯಾವಾಗ ಎಲ್ಲಿ ಬರ್ತೈತಿ ಅಂತೇಳಿ. ಇಲ್ಲೊಂದು ಐತ್ರಿ, ಇದು ಪೂಜೆಗೆ ತಂದಾರೆ. ಇಲ್ಲಿ ನೋಡ್ರಿ, ಇದು ನೋಡಿದ್ರೆ ಯಾರಿಗಾದ್ರೂ ಅಂಜಿಗೆ ಬಂದೇ ಬರ್ತೈತಿ. ಈಗ ಪಟ್ಟಣ ಮೊಸಳಿನ ಕಾಣ್ತೈತ್ರಿ. ಅದು ಕಲ್ಲು ಐದು ಅವ್ರದ್ದು. ನಾ ಫಸ್ಟಿಗೆ ನೋಡೋಣ ಮೊಸಳಿನ ಅಂತ ತಿಳ್ಕೊಂಡಿದ್ದೆ. ಆರು ಮೊಸಳಿ ಎಲ್ಲ ನೋಡ್ರಿ. ತ್ರಿಶೂಲ ಯಾವ ಥರ ಐತಿ. ಇದು ದೇವ್ರ ತ್ರಿಶೂಲ. ಇದು ತ್ರಿಶೂಲ ಯಾರು ಕೊಡ್ಸ್ಯಾರ? ಇದನ್ನ ನೀವೇ ತಂದಿರಿ? ಈ ತ್ರಿಶೂಲ ಬಿಸಿಲಿತ್ರಿ. ಬಿಸಿಲಿದ್ದಾಗ ಏನಾಗೈತೆ ಅಂದ್ರೆ ಮಳೆ ಬರೋಲ್ಲ ಅಂದಿದ್ರು. ನಾನು ರೋಡ್ ಹಸಿ ಹಾಕದ ಅದಂತೂ ಮಾಡಿ ಕೊಡ್ತೀನಿ, ನೀವು ನಮ್ಮ ಗುಡಿಗೆ ತ್ರಿಶೂಲ್ ಕೊಡಿಸ್ಬೇಕಂತ ಇದ್ದೆ. ಅಂದಾಗ ಅದು ಅವ್ರಿಗೆ ನಗು ಬತ್ತ, ಇಂಥ ಬಿಸಿಲಾಗ ಏನ್ ಬರ್ತದ ಅವ್ರದ್ದು ತಲೆಯಾಗ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನೀವು ಒಟ್ಟು ಕೊಡ್ತೀನೋ? ಹ್ಞೂ ಅಂದ್ರು ಅವ್ರು. ನಾನು ಮೊದಲ ಅದನ್ನ ಬರ್ತತ್ತ, ಅದನ್ನ ಹೇಳ್ದೆ ರೋಡ್ ಹಸಿ ಮಾಡಿ ಕೊಡ್ತೀನಿ, ಆದ್ರೆ ಮಳೆ ಜೋರ್ ಬರಂಗಿಲ್ಲ, ಆದ್ರೆ ರೋಡ್ ಮಾತ್ರ ಹಸಿ ಮಾಡಿ ಹೋಗತ್ತೆ ಇದೆ ಅಂದ. 15 ನಿಮಿಷನಾಗ ರೋಡ್ ಹಸಿ ಆಗಿ ಹೋಗ್ಬಿಡ್ತು. 400 ರೂಪಾಯಿ ಕೊಟ್ರು. ಒಂದ್ 3 ಮಂದಿ ಕೂಡಿ 3 ಮಂದಿ ಹಾಕಿ ಈ ತ್ರಿಶೂಲ್ ತಗೊಂಡ್ಬಂದೇವ್ರಿ. ಮಧುರೈ ಮೀನಾಕ್ಷಿ ಒಳಗೆ ತಂದೆ. ಮಧುರೈ ಮೀನಾಕ್ಷಿ ಒಳಗೆ ನೋಡ್ರಿ, ದೇವಸ್ಥಾನ ಎಲ್ಲೇ ಇರ್ಲಿ ಎಂತಲ್ಲೇ ಇರ್ಲಿ ಅದಕ್ಕೆ ಪೂಜೆ ಮಾಡೋರು ಇವ್ರೊಬ್ರು ಅದಾರ. ಇವ್ರ ಮಾತಿನೊಳಗೆ ಒಂದು ಶಕ್ತಿ ಐತಿ.
ಅವ್ರ ಮಾತಿನಿಂದ ಮಳಿನೂ ಬಂದೈತೆ ಅಂತ ಒಂದ್ ಸರ್ತಿ. ಅದು ಅವರು ಆ ದೇವ್ರ ಮ್ಯಾಗಿಟ್ಟ ನಂಬಿಕೆ, ಆ ದೇವರು ಆ ಭಕ್ತನ ಮ್ಯಾಗ ಕಣ್ ಬಿಟ್ಕಿಸಿಂದ ಮಳಿ ಬರ್ಸ್ಯಾರ. ಅದಕ್ಕಾಗಿ ಮಂದಿ ಮಾತು ಏನ್ ಬೇಕಾದ್ ಮಾತಾಡ್ತಿರ್ತಾರ. ಬಿಸಿಲಾಗ ಬಿಸಿಲಾಗ ಮಳಿ ಬರ್ಸಂದ್ರೆ ಹೆಂಗ್ ಬರ್ತೈತ್ರಿ, ಅದೊಂದು ಅವ್ರ ನಂಬಿಕೆ. ಮಳಿ ಬರಂಗಿಲ್ಲ ಅಂತ ಯಕ್ಷಿಂದ ಅವ್ರ ಏನ್ ಮಾಡ್ಯಾರ, ನಾ ತ್ರಿಶೂಲ್ ಕೊಡಿಸ್ತೀನಿ ಮಳಿ ಬರ್ಸಂದಾರ. ಅದಕ್ಕೆ ಅವರು 15 ನಿಮಿಷ ಒಳಗೆ ಮಳಿ ಬಂದೈತಿ. ಅವಾಗ ಅವರೇ ಗಾಬರಿ ಆಗಿ ಈ ತ್ರಿಶೂಲವನ್ನ ಅವ್ರು ಕೊಡ್ಸ್ಯಾರಂತ ಅವ್ರು ಹೇಳಿದ್ರಿ. ಈಗ ನೋಡ್ರಿ, ಮತ್ತೀಗ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳಕ್ತಾರ. ಎಲ್ಲರೂ ವಿಡಿಯೋ ನೋಡಿಕಿಂದ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಮ್ಯಾಗ ಇಂಥ ವಿಡಿಯೋಗಳನ್ನ ಮಾಡ್ಕೊಂತ ಇರ್ತೀನಿ. ಫಸ್ಟ್ ಟೈಮ್ ಲಾಗ್ ಮಾಡಕ್ ಬಂದೀನಿ, ಅದು ಇಂಥ ಜಾಗದೊಳಗೆ. ನನಗಂತೂ ಭಾಳ ಖುಷಿ ಆಗದೈತಿ. ಫಸ್ಟ್ ಟೈಮ್ ದೇವ್ರದ್ದು ನಾ ದೇವ್ರದೇ ಜಾಸ್ತಿ ಮಾಡ್ತೀನಿ. ಯಾಕಂದ್ರೆ ಬಂದಾಗ ಇಷ್ಟು ನೀರು ಇದ್ದಿದ್ದಿಲ್ಲ. ಎಷ್ಟು ನೀರು ಇದ್ದಿದ್ದಿಲ್ಲ, ಎಷ್ಟು ಇದ್ದು. ಬಂದಾಗ ನಮಗ ಇನ್ನ ಕಡಿಮೆ ಇತ್ತು. ಹ್ಞೂ ಕಡಿಮೆ ಅಂದ್ರೆ ಇವೆಲ್ಲ ಕಾಣ್ತಿತ್ತು ತಳಗ. ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಆಗತ್ತೆ. ಅದು ಹಂಗಂದ್ರ ಅವ್ನ ಪವಾಡ ತೋರ್ಸಕ್ ಹೋದ್ರೆ ಅವನೇ ಭಯ ಇನ್ನೊಮ್ಮೆ ಮತ್ತೊಮ್ಮೆ ಈ ತರ ಹೊಸ ವಿಶೇಷ ತೋರ್ಸಾಕತ್ತನ್ರಿ. ಇಲ್ಲೇ ಮೊಸಳಿ ತಾವೆಲ್ಲ ನೋಡಿರಿ. ನೀವು ಮೊಸಳಿ ನೋಡಿದಿಲ್ಲೇನ್ರಿ? ಒಟ್ಟ ನಾವು ಮೊಸಳಿ ನೋಡಿದಿಲ್ರಿ. ಫಸ್ಟ್ ಟೈಮ್ ಕಿವಿಗೆ ಶ್ರುತಿ ಕೇಳ್ತಿದ್ವಿ. ಇವತ್ತು ನಿಮ್ ಕನ್ನಡಿ ನೋಡಿದ್ರಿ. ನಾವ್ ಹೇಳಿದ್ರು ಇವತ್ತು ನಾವು ವಿಡಿಯೋ ಮಾಡಕ್ ಬಂದಿವತ್ತೇ ಸ್ಪೆಷಲ್ ಮೊಸಳಿನೂ ಬಂದೈತೆ. ಹಂಗಾದ್ರೆ ಹೌದಿಲ್ರಿ, ಏನ್ ನೋಡಿರಲ್ಲ ಮೊಸಳಿ. ಅವರು ಯಾವತ್ತು ನೋಡಿಲತ್ತ. ನೀವು ಎಷ್ಟು ದಿವಸ ಆಯ್ತು ಇಲ್ಲಿ ಪೂಜೆ ಮಾಡಕತ್ತು? ನಾವು 3 ವರ್ಷ ಆಯ್ತು. 3 ವರ್ಷ ಆಯ್ತಂತ ಅವ್ರು ಇಲ್ಲಿ ಪೂಜೆ ಮಾಡಕತ್ತು. ಆದ್ರೆ ಅವ್ರು ಯಾವತ್ತು ಮೊಸಳಿನೇ ನೋಡಿದಿಲ್ಲ. ಇವತ್ತು ನಾವು ವಿಡಿಯೋ ಮಾಡಕ್ ಬಂದಿನ ಮೊಸಳಿ ಬಂದು ಕರೆನೇ ಕಲ್ಲಿನ ಮ್ಯಾಗ ಕೂತೈತಿ. ಯಾಕಂದ್ರೆ ನಿಮ್ಗೆಲ್ಲ ನಿಮಗೂ ತೋರಿಸ್ಬೇಕಲ್ರಿ. ನಾವ್ ಹೇಳೋದು ಬೇರೆ ಸುಳ್ಳು ಐತೆ ಅನ್ಕೋಬಾರ್ದಲ್ಲ, ಸತ್ಯ ಐತೆ ಅಂತೇಳಿ ಅನ್ಕೋಬೇಕಲ್ಲ. ಅದಕ್ಕೆ ಅಲ್ಲಿ ಒಳಗೆ ಈ ರುದ್ರಾಕ್ಷಿ ಪವಾಡ ಆಗೈತ್ರಿ. ರುದ್ರಾಕ್ಷಿ ಪವಾಡ ಹೇಳ್ರಿ. ಈ ರುದ್ರಾಕ್ಷಿ ಹೆಂಗಿತ್ತಂದ್ರೆ ಫೆಬ್ರವರಿ ತಿಂಗಳು ಹಾಕಿದ್ದೇವ್ ನಾವು. ರೀ ಜೂನ್ ಜುಲೈ ಆಗಸ್ಟ್ ತಿಂಗಳ ಈ ಗುಡಿ ಮ್ಯಾಗ ನೀರ್ ಬರ್ತೈತಿ. ಹ್ಞೂ ಈ ಗುಡಿ ಮ್ಯಾಗ ನೀರು ಬಂದ್ರು ಹ್ಞೂ ಈ ರುದ್ರಾಕ್ಷಿ ಅವನ ಗುಡಿ ಬಿಟ್ಟು ಎಲ್ಲಿ ಹೋಗಿಲ್ಲ. ಈ ಪೂರ್ತಿ ಗುಡಿ ಮುಣಿಗಿದ್ರು ಆ ರುದ್ರಾಕ್ಷಿ ಎಲ್ಲ ಇದು ಆದ್ರೂ ಹ್ಞೂ ಹೋಗಿಲ್ಲ. ಆ ಶಿವನ್ ಕೊಳ್ಳಾಗ ಎಲ್ಲಿರ್ತಾವ ಅಲ್ಲೇ ಇರ್ತಾವ ರುದ್ರಾಕ್ಷಿ. ಶಿವನ ಗುಡಿ ಕೊಳದಿಂದ ತಳ ಬಿತ್ತಿತ್ತು. ತಳ ಬಿದ್ದು ಹೊರಗೆ ಹೋಗಿಲ್ಲ. ಒಂದಂತರೂ ಹೋಗಿದ್ದಿಲ್ಲ. ಒಂದ್ಸಲಿ ಮೊದಲ ಹಾಕದಾಗ ಅದು ಲಾಕ್ ಆಗಿತ್ತು. ಶಿವನ ಕೊಳಿ ಲಾಕ್ ಆಗಿತ್ತು. ಅಂದ್ರೆ ಇಲ್ಲಿ ಎಲ್ಲಾನು ಹೋಗಿತ್ತು. ಯಾವ ಕಲ್ಲಿನಂತ ಕಲ್ಲು ಸತ್ಯಕ್ ಮುಂದೆ ಬಂದವು. ನೀರಿನ ಇದಕ್ಕ ರಭಸಕ್ಕ ನೀರಿನ ರಭಸಕ್ಕ ಕಲ್ಲಿನಂತ ದೊಡ್ಡ ಕಲ್ಲು ಮುಂದೆ ಬಂದವು. ಆದ್ರೆ ಮತ್ ಇವು ಕೊಳ್ಳಾಗಿಂದ ರುದ್ರಾಕ್ಷಿ ಆಗಿದ್ದು ಅಲ್ಲಿ ಮಡ್ಚಾರ ಅಂತ ಅಂತಾರಲ್ಲ. ಹೌದು. ಇದು ಯಾವ್ದ್ರಿ? ಇದು ಏನ್ರಿ? ಇದು ಕರ್ಪೂರ ಬೆಳಬೇಕಂತ ಹೇಳಿ ನಮ್ ಸ್ವಾಮಿಗಳು ಹಿಡ್ಕೊಂಡ್ ಬಂದಾರ. ಇದು ಏನ್ರಿ? ಹೂ ಏನಿದ್ರಿ? ಇದು ಬಾಳೆಕಾಯಿ ಹೂ ರೀ. ಬಾಳೆಕಾಯಿ ಹೂ ರೀ. ನಾನ್ ಬಿಟ್ಟಿರ್ತೈತಿ ಅಲ್ರಿ. ಗೊನಿ ಬಿಡುಕಿಂತ ಮೊದಲು ಇದ ಬರ್ತೈತ್ರಿ ಫಸ್ಟ್. ಹೋ ನಾ ಇದನ್ನ ಒಟ್ಟ ನೋಡಿಲ್ಲ, ಹಂಗಾಗಿ ಕೇಳಿದೆ ನಿಮ್ಗೆ. ಇದು ಬಾಳೆ ಗಿಡದ ಗೊನಿ ಬಿಡುಕಿಂತ ಮೊದ್ಲು ಇದು ಆದ್ಮ್ಯಾಗ ಆಮೇಲೆ ಬಾಳೆಗೊನಿ ಹಾಕೇನ್ರಿ ಒಳಗೆ? ಅದ್ರೊಳಗೆ ಬಾಳೆಗೊನಿ ಅದ ನೋಡ್ರಿ. ಅವೇ ಬಾಳೆ. ಇಲ್ಲಿಗೆ ಬರ್ಬೇಕತ್ತ ಎದಕ್ಕೆ ಅನಸ್ತ್ರಿ ಈ ಗುಡಿಗೆ? ಮನಸ್ಸಿನ ನೆಮ್ಮದಿ ಇಲ್ಲಾರ್ದಾಗ ಇಲ್ಲಿ ಶಾಂತಿ ಇತ್ರಿ. ಯಾರು ಇರ್ತಿದಿಲ್ಲ, ಯಾರು ಬರ್ತಿದಿಲ್ಲ, ಹೋಗ್ತಿದಿಲ್ಲ. ಸುಮ್ನ ಬಂದಿರಿ, ಒಂದಿನ ನೋಡಿದ್ರಿ, ಜ್ಞಾನೋದಯ ಆಯ್ತು. ಹೆಂಗ್ ಬಂದ್ರಿ ನೀವು? ಅವಾಗ ಬರ್ಬೇಕಾದ್ರೆ ಬೋಟ್ ಒಳಗೆ ಬಂದ್ರಿ? ಅವಾಗ ನೀರಿದ್ದು ಏನಿದ್ರಿ? ಬ್ಯಾಸ್ಗ್ಯಾಗ ಬಂದಿದ್ರಿ, ನೀರ್ ಇಲ್ಲಾರ್ದಾಗ. ಅವಾಗ ಸುಮ್ಮ ಬ್ಯಾಸಿಗೆ ಬಂದಿದ್ದೇವ್ರಿ. ಒಂದ್ 4 ಮಂದಿ ಬಂದಿದ್ದೇವಿ. ದೊಡ್ಡವ್ರು ಸಣ್ಣವ್ರು ಹುಡುಗರು ಎಲ್ಲಾರು ಕೂಡ ಬಂದಿದ್ದೇವಿ. ಒಂದಿನ ಬಂದಾಗ ಯಾರಿಗೂ ಇಲ್ಲಾರ್ದವ್ರಿಗೆ ದೇವ್ರು ಇರ್ತಾನಂತ ಹೇಳ್ತಾರ. ಅದಕ್ಕೆ ದೇವ್ರು ಒಬ್ಬನೇ ಅದನ್ನ ಪೂಜೆ ಯಾರು ಮಾಡ್ತಾ ಇಲ್ಲ ಒಂದ್ಸಲ ಜ್ಞಾನೋದಯ ಆಯ್ತು ನಂಗೆ. ಆ ಜ್ಞಾನೋದಯ ಆದಾಗ ಅವಾಗ ಬರ್ತಾ ಇದ್ದೆ. ನನಗೆ ಇಲ್ಲಿ ಬಂದಾಗ ಒಮ್ಮೆ ನೆಮ್ಮದಿ ಸಿಗ್ತಿತ್ತು. ಏನ್ ಸಿಗ್ಲಿಕ್ಕ ನೆಮ್ಮದಿ ಸಿಗ್ತಿತ್ತು. ಅಲ್ಲಿ ಯೋಗ ಮಾಡ್ತಿದ್ದೆ, ಜ್ಞಾನ ಮಾಡ್ತಿದ್ದೆ. ಅಲ್ಲಿ ಕಲ್ಲಿ ಕೂತು ಹಂಗ ಬರ್ಕೋತೈತೆ. ಬರ್ಕೋತ ಒಂದಿನ ಅಂತೂ 8:30 ತನಕ ಕೂತ್ ಹೋಗಿನ್ರಿ. ರಾತ್ರಿ 8:30 ತನಕ. ಈಗ ನೀವ್ ಹೇಳ್ರಿ ತಿಪ್ಪಣ್ಣವ್ರ, ಇದು ಎಷ್ಟು ವರ್ಷದಿಂದ ನೋಡಾಕ್ತೀರಿ ಗುಡಿ ಇಲ್ಲಿ ನೀವು? ನಾವ್ 30 ವರ್ಷ ಆಯ್ತು ಮೀನಾಡಕತ್ತಿ. ಅವಾಗ್ಲಿಂತ ನೋಡ್ಕೊತಾನ ಬಂದಿನಿ. ಹೆಂಗೆ ಐತ್ರಿ ಇದು? ಎಷ್ಟು ವರ್ಷಗಳಿಂದ ಅಂದಾಜ್ ನೀವು ಯಾರು ಮಾತಾಡೋದು ಕೇಳಿಸ್ಕೊಂಡಿರ್ಬೇಕಲ್ರಿ? ಯಾರು ಎಷ್ಟು ವರ್ಷದಿಂದ ನೋಡಾಕ್ತಾರ ಅಂತೇಳಿ? 100 ವರ್ಷ ಮ್ಯಾಗ ಐತಂತ ಹೇಳ್ತಾರ ಕೇಳ್ದವ್ರ. 100 ವರ್ಷ ಮ್ಯಾಗ. ಆದ್ರ ನಾನ್ ನೋಡಿದ್ದ ಅಂದ್ರ 30 ವರ್ಷ ಆಯ್ತ್ರಿ ಮೀನಾಡಕತ್ತಿ. ನಾ ಇಲ್ಲೇ ಬರ್ಕೋತಾ ಇದೀನಿ. ಇವ್ರು ಕರೀತಾರ, ಅದಕ್ಕಾಗಿ ಬರ್ತೀನ್ರಿ ನಾನು ಅಷ್ಟ ಪೂಜೆಗೆ. ಮತ್ ಇಲ್ಲಿ ಸದ್ ಇವ್ರು ಇರ್ಲಾರ ಟೈಮ್ನಾಗ ಯಾರು ಪೂಜೆ ಮಾಡ್ತಾರ್ರಿ? ಮತ್ತ ಇಲ್ಲಿ ಯಾರು ಬರ್ಬೇಕ್ರಿ? ಯಾರು ಬರಲ್ರಿ, ಅವ್ರೊಬ್ರೇ ಅಂದಂಗ ಒಬ್ಬರ ಬರ್ತಾರ. ಆದ್ರೆ ದೇವ್ರದ್ದು ಸ್ವಲ್ಪ ಇದೆ ಐತ್ರಿ, ಶಕ್ತಿ ಐತಿ. ಅಂದ್ರೆ ಈ ದೇವ್ರದ್ದು ಏನ್ರ ಪವಾಡ ಒಂದು ತಿಳ್ಕೊಬೇಕಂದ್ರೆ ನಿಮ್ಗೆ ಗೊತ್ತಿದ್ರ ಪ್ರಕಾರ ಪವಾಡ ಏನೈತ್ರಿ? ಪವಾಡ ಅಂದ್ರೆ ನಾವ್ ಬೇಡ್ಕೊಂತೇವ್ರಿ. ನಮ್ಗೇನು ಪಾಪ ಮೀನನ್ನ ಬೀಳಿಲ್ಲ ಅಂತಂದೇವಂದ್ರ ಮೀನ್ ಬೀಳ್ತಾವ, ನಮ್ಗ ಬೀಳ್ತಾವ. ಒಟ್ ದೇವ್ರ ನೆನಸ್ಕೊಂಡ್ರೆ ಇಲ್ಲಿ ಶಕ್ತಿ ಐತಿ. ಆ ದೇವ್ರ ಆಶೀರ್ವಾದದಿಂದ ನಿಮ್ಗೆಲ್ಲ ಸಿಗ್ತೈತಿ. ಸಿಗ್ತೈತ್ರಿ. ಮತ್ತ ಅವ್ರ ಏನಾದ್ರು ಊಟ ಮಾಡ್ತಾರ ಅಂದ್ರ ಆ ದೇವ್ರ ಆಶೀರ್ವಾದ ಅವ್ರ ಮನಿ ಮ್ಯಾಗೆ ಐತಿ. ಐತ್ರಿ. ಆ ಧೈರ್ಯನು ಕೊಟ್ಟನ್ರಿ ಅವ್ರಿಗೆ. ಆ ಧೈರ್ಯನು ಕೊಟ್ಟಾನ. ಬೇಡ್ಕೊಂಡ್ರ ಮಾತ್ರ ಈ ದೇವ್ರಿಗೆ ಸತ್ಯ ಐತ್ರಿ. ಸತ್ಯ ಐತ್ರಿ. ಬೇಡ್ಕೊಳ್ಳೋರು ಇದ್ದವ್ರಿ ಅವ್ರ ಮಹಿಮ ಅದ.
ಒಟ್ಟು ಮನಸ್ಸಿಟ್ಟು ಬೇಡ್ಕೋಬೇಕು ಅಂದಂಗಾಯ್ತು. ಇದು ಮಾತು ಕೇಳಿಸ್ಕೊಂಡ್ರಲ್ಲ ಎಲ್ಲರೂ, ಮನಸ್ಸಿಟ್ಟು ದೇವ್ರಿಗೆ ಬೇಡ್ಕೊಂಡ್ರ ಏನ್ ಬೇಕಾದ್ರೂ ಹೊರ ಕೊಡ್ತಾನ ಅಂತ ಹೇಳಿ ನಮ್ಮ ತಿಪ್ಪಣ್ಣವ್ರು ಹೇಳಿದ್ರು. ಹಡಗು ಓಡಿಸ್ತಾರ ಅವರು, ಇಲ್ಲೇ ಇರ್ತಾರೆ ಯಾವಾಗ್ಲೂ. ಹಂಗಾಗಿ ಅವ್ರಿಗೆ ಈ ಜಾಗದ ಬಗ್ಗೆ ಮತ್ತು ಈ ಜಾಗದೆಲ್ಲ ಅನುಭವ ಇರ್ತೈತಿ. ಹಂಗಾಗಿ ಅವ್ರ ಬಾಯಲ್ಲಿ ಆ ಮಾತುಗಳು ಬರ್ತಾವು. ಈಗ ನಾನು ಡ್ರೆಸ್ ಅದೆಲ್ಲ ತೆಗ್ಸಿಂದ ಒಳಗೆ ದೇವ್ರ ಗುಡಿ ಒಳಗೆ ಹೋಗ್ತೀನಿ. ನೋಡೋಣ್ರಿ ಒಳಗೆ ಹೆಂಗೆ ತೋರಿಸ್ತೀನಿ ಅಂತ ನಿಮ್ಗೆ. ನಾನು ನೀರೊಳಗೆ ಇಳಿದೀನಿ ನೋಡ್ರಿ. ಇಲ್ಲಿ ಭಯ ಬರತ್ತೈತ್ರಿ ನಮ್ಮ ಸ್ವಾಮಿಗಳಿಗೆ. ಮತ್ತೆ ಮುಸುಳಿ ಬರ್ತಂದ್ರೆ ನಾನು ಓಂ ನಮಃ ಶಿವಾಯ. ಬರ್ರಿ ಈಗ ಒಳಗೆ ಹೋಗುಣಂತ ತೋರಿಸ್ತೀನಿ ಒಳಗೆ ಹೆಂಗೈತಿ ಏನೈತಿ ಅಂತೇಳಿ. ನೋಡ್ರಿ ಈ ಥರ ಐತಿ ಇಲ್ಲಿ ದೇವಸ್ಥಾನ. ಒಳಗೆ ಬಂದ್ಮ್ಯಾಗ ವೀಕ್ಷಣೆ ಯಾವ ಥರ ಐತೆ ಅಂತೇಳಿ ನೋಡ್ಬೋದು. ಇಲ್ಲಿ ಸದ್ ನಾವು ದೇವ್ರು ನೋಡ್ಬೇಕಾದ್ರೆ ಹೆಂಗೆ ನೋಡಿದ್ರಿ, ಇಲ್ಲಿ ಶಿವಲಿಂಗ ಐತೇನ್ರಿ? ಹೌದು, ಈಶ್ವರಲಿಂಗ ಶಿವಲಿಂಗ ಮತ್ತು ನಂದೀಶ ಇಲ್ಲದಾನ. ಈ ಸದ್ ನಮ್ಮ ಕಣ್ಣಿಗೆ ಕಾಣಿಸ್ತೈತ್ರಿ ದೂರಿಂದ, ಬಟ್ ಈ ವಿಡಿಯೋದೊಳಗೆ ಕಾಣಿಸುತ್ತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವ್ರು ಹಿಡ್ದ ನೋಡ್ರಿ ಈಗ ಅದು ಕೈ, ಅದು ಶಿವಲಿಂಗದ ಮ್ಯಾಗೆ ಐತಿ. ಈ ಮೊಬೈಲ್ ನೀರೊಳಗೆ ಹಾಕಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಯಾವ ಥರ ಐತೆ ಅಂತೇಳಿ. ಭಾಳ ಎಕ್ಕೋಗಾಗತೈತಿ ಇಲ್ಲಿ ವಾಯ್ಸ್ ಎಲ್ಲ. ನಾಗದೇವರು ಐತಂತ ಇಲ್ಲಿ ದೇವರು ನಮಗೇನೋ ಕಾಣಾಕತ್ತಿಲ್ಲ ಇಲ್ಲಿ. ಆದ್ರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸ್ತೀನಿ ಅಂತ ಈ ಥರ ಚಿತ್ರಣ ಐತಿ ಇಲ್ಲಿ ನೋಡ್ಬೋದು. ನನಗಂತೂ ಭಾಳ ಇಷ್ಟ ಆಗ್ತಿದೆ ದೇವಸ್ಥಾನ. ಶಿವ ಐತಿ ಇಲ್ಲಿ ಆ್ಯಕ್ಚುಲಿ ನನಗಂತೂ ಕಣ್ಣಿಗೆ ಕಾಣಿಸಾಕೈತಿ. ಈಗ ಐತಿ, ನೀವು ನೋಡ್ಬೋದಿಲ್ಲ. ಇಲ್ಲಿ ಏನು ಕಾಣಾಕ್ತಿದಿಲ್ಲ, ಇದೇ ಶಿವ. ಇಲ್ಲಿ ಯಾವ ಥರ ಏನೋ ಉರಿಯಾಗತ್ತೈತಪ್ಪ ಅಂದ್ರೆ ಈ ವಯಸ್ಸು ಆಮೇಲೆ ಕೇಳಿರೋದು ಗೊತ್ತಾಗತ್ತೆ. ನಾನು ಏನೋ ಇದು ಸಲ ಕೇಳಿಸ್ಕೊಂಡಿಲ್ಲ, ಹಂಗಾಗಿ ಗೊತ್ತಾಗುತ್ತಿಲ್ಲ. ಮ್ಯಾಗೆಲ್ಲರೂ ಇಲ್ಲಿ ಚಿತ್ರಗಳು ನೋಡ್ರಿ. ಈಗ ಇವರು ಗುರುಗಳೆಲ್ಲ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳಕತ್ತಾರೆ ಇಲ್ಲಿ. ಈಗ ಇವರು ಪೂಜೆ ಶುರು ಮಾಡಾಕತ್ತಾರೆ, ನೋಡ್ಬೋದು. ಇಲ್ಲಿ ಶಿವನಿಗೆ ಇಷ್ಟವಾದ ವಿಭೂತಿ ಹಾಕಕತ್ತಾರೆ. ಎಲ್ಲ ಈಗ ಪೂಜೆ ಮಾಡೋದು ಹಣಿಗೆ ಹಾಕೊಂತ ನೋಡಾಕತ್ತಾರ ಹೆಂಗ್ ಪೂಜೆ ನಡೀತೈತೆ ಅಂತೇಳಿ. ಈಗ ನೀರೊಳಗ ಮೊಬೈಲನ್ನ ಹಾಕಿ ಆ ಶಿವನ ಮೂರ್ತಿಯನ್ನ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡಾಕ್ತೀನಿ ನೋಡ್ರಿ. ಈಗೇನು ಅವ್ರ ಕೈ ಇಟ್ಟಿದ್ದು ಕಾಣಿಸಾಕತ್ತೈತಲ್ರಿ, ಅದೇ ಶಿವನ ಮೂರ್ತಿ. ಇದು ನೀರು ಭಾಳ ಹೊಲಸಿರೋದ್ರಿಂದ ನಮಗೆ ಗೊತ್ತಾಗತ್ತಿಲ್ಲ ಒಳಗೆ ಮೂರ್ತಿ ಯಾವ ಥರ ಐತೆ ಅಂತೇಳಿ. ಅದಕ್ಕೆ ಈಗ ಒಂದು ಫೋಟೇಜ್ ಹಾಕ್ತೀನಿ ನೋಡ್ರಿ. ಅವ್ರು ಹಳೇದೊಂದು ವಿಡಿಯೋ ಮಾಡಿಟ್ಟಿದ್ರು, ಒಳಗೆ ಶಿವನ ಒಂದು ಪೂಜೆ ಮಾಡಿದಾಗ ನೀರು ಇರ್ಲಾರ ಟೈಮ್ನಾಗ ಪೂಜೆ ಮಾಡಿದ್ದು ಹಾಕ್ತೀನಿ ನೋಡ್ರಿ. ಈಗ ನಾವು ನಿಂತ ಜಾಗದಲ್ಲಿ ಶಿವ ಮತ್ತು ನಂದಿಯ ಮೂರ್ತಿ ಇದೇ ಥರ ಐತೆ ನೋಡ್ರಿ. ಈಗ ನೀರು ಇರುವುದರಿಂದ ಅದು ನಮಗೆ ಕಾಣಕತ್ತಿಲ್ಲ. ಇದು ಹಳೆಯ ವಿಡಿಯೋ. ಅವರು ನೀರಿಲ್ಲದ ಟೈಮ್ನಾಗ ಇಲ್ಲಿ ಬಂದು ಪೂಜೆ ಮಾಡಿದಾಗ ವಿಡಿಯೋ ಮಾಡಿದ್ರು. ಆ ವಿಡಿಯೋನ ಈಗ ನಾನು ನಿಮ್ಗೆ ಹಾಕಿ ತೋರ್ಸಾಕತ್ತೀನಿ. ಈ ಥರ ಐತೆ ನೋಡ್ರಿ ಆ ದೇವಸ್ಥಾನ. ಒಳಗೆ ಶಿವನ ದೇವಸ್ಥಾನ ನೋಡ್ರಿ ಎಷ್ಟು ಚಂದ ಐತಿ. ಶಿವನ ಪೂಜೆಯನ್ನು ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅವರು. ಈಗ ಇವರು ಪೂಜೆ ಮಾಡ್ಬೇಕಂತೇಳಿ ಎಲ್ಲ ವ್ಯವಸ್ಥೆನ ಮಾಡ್ಕೊಳಕ್ತಾರೆ ನೋಡ್ರಿ. ಪೂಜೆ ಸಾಮಾನುಗಳೆಲ್ಲ ಇಲ್ಲಿ ಹಡಗಿನಾಗ ಇಟ್ಟೇವಿ. ಇವರೆಲ್ಲ ತೆಗೆದು ಕೊಡಾಕತ್ತಾರೆ. ನಾವು ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಳಕತ್ತೇವಿ. ಈಗ ನೀರಿರುವುದರಿಂದ ನೀರಿನ ಮೇಲೆ ದೇವ್ರಿಗೆ ಪೂಜೆಯನ್ನು ಮಾಡ್ತೇವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಈ ದೇವಸ್ಥಾನದೊಳಗೆ 4 ಮೂಲಿಗೆ ಕಲ್ಲಿನ ಕಂಬಗಳದಾವು ಮತ್ತು ಸುತ್ತಲೂ ಕಲ್ಲಿನ ಗೋಡೆನೇ ಐತಿ. ಮತ್ತು ಮೇಲ್ಚಾವಣಿ ಸಹ ಕಲ್ಲಿನ ಬಂಡೆಗಳಿಂದನೇ ಮಾಡ್ಯಾರ. ನೋಡ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ಇವರು ಪೂಜೆಗಂತೇಳಿ ತಮ್ಮ ತೋಟದಿಂದ ಹೂಗಳನ್ನ ತಂದು ಅವನ್ನೆಲ್ಲ ಬಿಡಿಯಾಗಿ ಬಿಡಿಸಿ ಮತ್ತು ಅವಕ್ಕೆಲ್ಲ ಬಣ್ಣಗಳನ್ನ ಮಿಕ್ಸ್ ಮಾಡ್ಕೊಂಡು ಬಂದಾರ ನೋಡ್ರಿ. ತುಂಬಾನೇ ಕಲರ್ ಬಣ್ಣಗಳಲ್ಲಿ ಹೂಗಳನ್ನ ತಯಾರು ಮಾಡ್ಕೊಂಡ್ ಬಂದಾರ ಪೂಜೆಗಂತೇಳಿ. ಭಾರತದ ಬಾವುಟದ ಬಣ್ಣಗಳಿಂದ ದೇವರಿಗೆ ಪುಷ್ಪಾಲಂಕಾರ. ಇದು ಕೇಸರಿ ನೋಡ್ರಿ, ಕೇಸರಿ ಕಲರ್ ಹೂ. ಈ ಹೂವಿನಿಂದ ಈಗ ದೇವರಿಗೆ ಪೂಜೆ. ಎಷ್ಟು ಹೂಗಳು, ಎಷ್ಟು ಚಂದ ಎಲ್ಲ ನೀರು ತುಂಬ ಎಲ್ಲ ಆಗ್ಯಾವ ನೋಡ್ರಿ. ಅವರು ಇವೆಲ್ಲ ಹೂಗಳನ್ನ ಯಾವುದೇ ಭಕ್ತರತ್ತ ರೊಕ್ಕ ಇಸ್ಕೊಂಡಾಗ್ಲಿ ಇನ್ನಿತರ ಮಾಡಿಸಿದ ತೊಗೊಂಬರಂಗಿಲ್ಲ. ತಮ್ಮ ಸ್ವಂತ ರೊಕ್ಕ ಖರ್ಚು ಮಾಡಿಸಿದ ಇಲ್ಲಿ ಬಂದು ಹೂಗಳನ್ನ ತೊಗೊಂಬಂದು ಪೂಜೆಗೆ ಏನೇನು ಸಾಮಾನು ಬೇಕೆಲ್ಲ ತೊಗೊಂಬಂದಿಸಿದ ಅವ್ರಿಗೆ ಯಾವಾಗ ಅನ್ಸುತ್ತೆ ಅವ್ರ ಮನಸ್ಸಿಗೆ ಬರ್ಬೇಕಂತ ಯಾವಾಗಲೂ ಬಂದು ಪೂಜೆ ಮಾಡೋಕರಂತ ಅವ್ರಿಗೊಂದು ಮನಸ್ಸಿಗೆ ಶಾಂತಿ ಅನ್ನೋದು ಸಿಗ್ತೈತೆ ಅಂತ ತಕ್ಷಣ ಅವ್ರು ಹೇಳ್ತಾರೆ. ಇವತ್ತು ನಾನು ಪೂಜೆ ಮಾಡಿ ಹೊಂಟೀನಿ, ಇದು ನನ್ನ ಭಾಗ್ಯ ಅಂತ ನಾ ಅನ್ಕೋಬಹುದು. ದೇಶದ ಬಾವುಟದ ಬಣ್ಣಗಳು ಕೇಸರಿ, ಬಿಳಿ, ಹಸಿರು. ಆ ಬಣ್ಣಗಳಿಂದ
ಬಾವುಟದ ಬಣ್ಣಗಳಿಂದ ಯಾಕೆ ಪೂಜೆ ಮಾಡಕ್ತಾರಪ್ಪ ಅಂದ್ರೆ ನಮ್ಮ ದೇಶದೊಳಗೆ ಏನೇ ರೋಗಗಳಿರಲಿ, ಜನರ ಸಮಸ್ಯೆಗಳಿರಲಿ ಎಲ್ಲ ದೂರ ಆಗಲಿ, ದೇಶದ ಜನಗಳೆಲ್ಲ ಪ್ರೇಮದಿಂದ ಸಹಬಾಳ್ವೆಯನ್ನು ಮಾಡಲಿ ಅಂತ ಯಕ್ಷಿಂದ ಇವರು ಈ ಪೂಜೆ ಮಾಡಾಕ್ತಾರ ಅಂತ ಹೇಳಿದ್ರು. ನೋಡ್ರಿ ಇವರು ಎಷ್ಟು ಥರದ ಕಲರ್ ಹೂಗಳನ್ನ ತಂದು ಪೂಜೆ ಮಾಡಾಕತ್ತಾರ ನೋಡ್ರಿ. ಮತ್ತಿನ್ನು ಹೊರಗೆ ನೋಡೋದಾದ್ರೆ ಹೊರಗೆ ನೋಡ್ಬರ್ರಿ ಇಲ್ಲಿ ಯಾವ ಥರ ಹೂಗಳೆಲ್ಲ ಹರ್ಕೊಂಡು ಹೊಂಟಾವ ನೀರೊಳಗೆ. ಈಗ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿಟ್ಟೇವ್ರಿ. ಈಗ ದೇವರಿಗೆ ಒಂದು ತುಪ್ಪದ ಸ್ನಾನವನ್ನು ಮಾಡ್ಸಕತ್ತೇವ್ ನೋಡ್ರಿ. ಅದು ಆದ್ಮ್ಯಾಗ ಹಣ್ಣು ಹಂಪಲಗಳ ನೈವೇದ್ಯ ಮಾಡಿದೀವಿ. ಈಗ ದೇವರಿಗೆ ಅಭಿಷೇಕವನ್ನ ಮಾಡಾಕ್ತೇವ್ ನೋಡ್ರಿ. ಆಮೇಲೆ ನನ್ನ ಕೈಲೇನು ದೇವರಿಗೆಲ್ಲ ಅಭಿಷೇಕ ಮಾಡಿಸಿದ್ರು. ಇಲ್ಲಿ ಪೂಜೆ ಮಾಡೋದ್ರಿಂದ ನಾನಂತೂ ಪೂರ್ತಿ ದೇವ್ರೊಳಗೆ ಮಗ್ನ ಆಗ್ಬಿಟ್ಟೇನ್ರಿ. ಈಗ ನಿಮಗೂ ಏನ್ ಅನ್ಸಾಕತೈತಿ ಈ ಪೂಜೆ ಎಲ್ಲ ನೋಡಿಸಿಂದ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಪೂಜೆ ಎಲ್ಲ ಮುಗಿಸಿ ಕೊನೆಯದಾಗಿ ಮಂಗಳಾರತಿ ಮಾಡಾಕ್ತೀವಿ ನೋಡ್ರಿ. ಈಗ ನಾವು ಗುಡಿ ಒಳಗ ದೀಪ ಧೂಪ ಮತ್ತು ಲಾಭಾನ್ ಹಾಕಿರೋದ್ರಿಂದ ಪೂರ್ತಿ ಹೊಗೆ ಆಗ್ಬಿಟ್ಟೈತ್ರಿ. ಏನು ಸರಿಯಾಗಿ ಕಾಣಕತ್ತಿಲ್ಲ. ಇನ್ನು ಇವ್ರು ನೋಡ್ರಿ ಯಾವ ಥರ ನಮಸ್ಕಾರ ಮಾಡಾಕ್ತಾರ. ಶಿವನಿಗೆ ತಲೆ ಹಚ್ಚಿ ಆ ಮಾಡೊಳಗೆ ಕಾಲು ಇಟ್ಕಿಸಿಂದ ಶಿವನಿಗೆ ಕರೆಕ್ಟ್ ತಲೆ ಹಚ್ಕಿಸಿಂದ ನಮಸ್ಕಾರ ಮಾಡಾಕ್ತಾರೆ. ಇವ್ರು ನೀರೊಳಗೆ ಉಸಿರು ಹಿಡ್ಕೊಂಡು ಕಾಫಿ ಸ್ಟ್ಯಾಂಡ್ ಐತಿ. ಬಂದೆ ನೋಡ್ರಿ ಪೂಜೆ ಮುಗಿಸಿ ಹೊರಗೀಗ ನಮಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡ್ರಿ ಪೂಜೆ ಮುಗಿಸ್ಕಿಸ್ ಬಂದು ಕೂತೀವಿ ಇಲ್ಲಿ ನಾವು ಫೈನಲ್ ಆಗಿ. ಹೆಂಗೈತಿ ನೀವೆಲ್ಲ ನೋಡಿದ್ರಿ, ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಓಂ ನಮಃ ಶಿವಾಯ. ನೋಡ್ರಿ ಈಗೆಲ್ಲ ಹೆಂಗೈತಿ ನಮ್ಮ ಸುತ್ತಲೂ ಗುರುಗಳಿನ ದೇವ್ರಿಗೆ ಬೇಡ್ಕೊಳಕತ್ತಾರ. ಹಾಗಾಗಿ ಎಲ್ಲರೂ ಹೋಗಿ ನಾನು ಮತ್ತೆ ವಾಳಿ ನಡ್ಕೊತ ಬಂದೀನಿ. ನನಗಂತೂ ಒಟ್ಟ ನಾನು ನೋಡಿದ್ದೇ ಇಲ್ಲ ಇದನ್ನ ಗುಡಿ ಹಿಂಗಿರ್ತೈತೆ ಅಂತೇಳಿ. ಆದರೂ ಕರ್ಕೊಂಡೋಗಿ ನನಗೆಲ್ಲ ತೋರಿಸ್ಕೊಂಬಂದ್ರು. ಭಾಳ ಖುಷಿ ಆಯ್ತು ನನಗೆ. ದೇವ್ರ ಜ್ಞಾನ ಮಾಡ್ಬೇಕ್ರಿ ಎಲ್ಲರೂ ಹುಟ್ಟಿದ ಮ್ಯಾಗ. ಮೋಕ್ಷವನ್ನು ಹೊಂದ್ಬೇಕಂದ್ರೆ ಜೀವನದಾಗ ದೇವ್ರ ಜ್ಞಾನ ಮಾಡಬೇಕು, ದೇವ್ರ ಪೂಜೆನ ಮಾಡಬೇಕು. ಅಲ್ಲಿಂದ ಈಗ ದಡದ ಸಮೀಪ ಬಂದೀವಿ ನಾವು. ಇಷ್ಟು ದೂರ ಐತದ ಗುಡಿ. ಈಗ ಇಲ್ಲಿ ದಡ ಬಂತು ನಾವು ಹತ್ತಿದಂತಹ ಜಾಗ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಿಂಗೆ ಲಾಗ್ಗಳನ್ನ ಮಾಡ್ತಿರ್ತೀನಿ. ಇನ್ಮ್ಯಾಗ ಲಾಗ್ ನೋಡ್ತಿರ್ರಿ. ಇನ್ಮ್ಯಾಗ ಡೈಲಿನೂ ಮಾಡ್ಬೇಕಂತ ಬನ್ನಿ ಲಾಗ್ ಟ್ರೈ ಮಾಡ್ತೀನಿ ಅಂದ್ರೆ. ಹಂಗೆ ಹೊಸ ಜಾಗಗಳನ್ನ ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ಲಾರ್ದಂಥ ಜಾಗಗಳನ್ನ, ಅದ್ಭುತಗಳನ್ನ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಇನ್ಮ್ಯಾಗ ನೋಡ್ತೀರಿ. ಇದೇ ತರಹ ನಿಮ್ಮ ಊರಲ್ಲೂ ಯಾವುದಾದ್ರು ವಿಶೇಷವಾದ ದೇವಸ್ಥಾನ ಅಥವಾ ಸ್ಥಳಗಳಿದ್ದರೆ ನನ್ನನ್ನು ಸಂಪರ್ಕಿಸಿ. ಅಲ್ಲಿಯೂ ಸಹ ಬಂದು ವಿಡಿಯೋಗಳನ್ನು ಮಾಡುತ್ತೇನೆ. ಧನ್ಯವಾದಗಳು.